ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜೌತಣವನ್ನು ನಿರಾಕರಿಸಿದ್ದು. ರೀಪ್ರಿಂಟ್ಸ್ ಪುಟ 2701, ಪುಟದ ಸಂಖ್ಯೆ 31-32. ಫರಿಸಾಯನ ಮನೆಯ ಊಟದ ವೇಳೆಯಲ್ಲಿ ನಮ್ಮ ಕರ್ತನು ನಮ್ಮ ಹಿಂದಿನ ಪಾಠದಲ್ಲಿ ಹೇಳಿದ್ದ ತನ್ನ ಸಂಭಾಷಣೆಯನ್ನು ಮುಂದುವರೆಸಿದ್ದನು. ನಮ್ಮ ಕರ್ತನು ತನ್ನ ಜೊತೆಯಲ್ಲಿದ್ದವರ ಗಮನವನ್ನು ಜೀವನದ ಸೂಕ್ತ ನಡಾವಳಿಗಳ ಕಡೆಗೆ ಸೆಳೆದದ್ದು ಮಾತ್ರವಲ್ಲದೆ, ಮುಂದೆ ನಡೆಯುವ ಸಂಗತಿಗಳನ್ನು ಅಂದರೆ ಔತಣಗಳನ್ನು ತಮಗೆ ಪ್ರತಿಯಾಗಿ ಔದಾರ್ಯ ತೋರಲು ಅಶಕ್ತರಾದ ಬಡವರಿಗೆ ನೀಡುವುದು ಮುಂದೆ ದೇವರ ರಾಜ್ಯದಲ್ಲಿ ಹೆಚ್ಚಾದ ಪ್ರತಿಫಲದ ಆಶೀರ್ವಾದವನ್ನು ಖಚಿತಪಡಿಸುವನೆಂಬುದನ್ನು ಸೂಚಿಸಿದ್ದನು. ಇದು ಆ ಗುಂಪಿನಲ್ಲಿದ್ದ ಒಬ್ಬನನ್ನು ಈ ಒಂದು ಮಾತನ್ನು ಟೀಕೆಯಾಗಿ ಹೇಳಲು ನಡೆಸಿತ್ತು. ನಾವು ಅದರ ತಾತ್ಪರ್ಯವನ್ನು ಸರಳವಾಗಿ ಹೀಗೆ ಹೇಳುವೆವು: ಆಹಾ, ಹೌದು, ನಾವು ನಿರೀಕ್ಷಿಸುವ ಆ ರಾಜ್ಯವು ಒಂದು ಆಶೀರ್ವಾದಕರ ಸಮಯವಾಗಿರುವುದು. ಆ ಮಹಾ ಔತಣದಲ್ಲಿ ದೇವರು ಅಣಿಮಾಡುವುದಾಗಿ ವಾಗ್ದಾನ ಮಾಡಿರುವ ಆ ಭೋಜನ ಸಮೃದ್ಧಿಯಲ್ಲಿ ಪಾಲನ್ನು ತೆಗೆದುಕೊಳ್ಳುವುದು ಅದೆಷ್ಟು ಆಶ್ಚರ್ಯಕರವಾದದ್ದು. ಇದನ್ನು ಹೇಳುತ್ತಿದ್ದವನು ದೇವರ ರಾಜ್ಯದ ವಿಷಯವಾಗಿ ಯೆಶಾಯನು ಪ್ರವಾದಿಸಿದ ಸಂಗತಿಗಳನ್ನು ಚೆನ್ನಾಗಿ ತಿಳಿದವನಾಗಿರುವ ಸಂಭವವಿತ್ತು. ಅದರಲ್ಲಿ ಲೋಕಕ್ಕೆ ದೊರೆಯಲಿರುವ ದೇವರ ಕೃಪಾ ಆಶೀರ್ವಾದಗಳನ್ನು ಸಾಂಕೇತಿಕವಾಗಿ ಒಂದು ಔತಣವೆಂದು ಈ ಮಾತಿನಲ್ಲಿ ಸೂಚಿಸಿ ಹೇಳಲಾಗಿರುವುದು. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ಹೀಗೆ ಕ್ರಮೇಣ ಅಲ್ಲಿ ಉಪಸ್ಥಿತರಿದ್ದ ಗುಂಪಿನವರ ಮನಸ್ಸುಗಳನ್ನು ಅವರ ಗಮನ ಸೆಳೆಯದಿರಬಹುದಾದ ಪ್ರಾಪಂಚಿಕ ಹಾಗೂ ಸಾಮಾನ್ಯ ಸಂಗತಿಗಳು ಅಲ್ಲದೆ ಸಾಮಾಜಿಕ ಸಂಬಂಧದ ಮಾತುಕತೆಗಳಿಂದ ದೇವರ ವಾಗ್ದಾನಗಳನ್ನು ಪರಿಗಣಿಸುವುದರ ಕಡೆಗೆ ಕೊಂಡೊಯ್ಯಲಾಗಿತ್ತು. ಹಾಗೂ ಇದು ನಿಸ್ಸಂದೇಹವಾಗಿ ನಮ್ಮ ಕರ್ತನು ಫರಿಸಾಯನ ಕರೆದೊಯ್ಯುವಿಕೆಯನ್ನು ಅಂಗೀಕರಿಸಿದುದರ ಮತ್ತು ಸಂಭಾಷಣೆಯನ್ನು ಕ್ರಮೇಣ ಈ ದಿಕ್ಕಿಗೆ ನಡೆಸುವ ಉದ್ದೇಶವೇ ಆಗಿತ್ತು. ಈಗ ಆತನಿಗೆ ಆ ರಾಜ್ಯದ ಮತ್ತು ಅದರಲ್ಲಿನ ಆಶೀರ್ವಾದಗಳ ಅಲ್ಲದೆ ಅದರಲ್ಲಿ ಪಾಲು ಹೊಂದಲು ಮಾಡಿದ ಕರೆಯುವಿಕೆಯ ಬಗ್ಗೆ ಕೆಲವು ಸಂಗತಿಗಳನ್ನು ಬೋಧಿಸುವ ಅವಕಾಶವು ದೊರಕಿತ್ತು. ಅದನ್ನು ಆತನು ಸದುಪಯೋಗ ಮಾಡಿಕೊಂಡಿದ್ದನು. ತನ್ನನ್ನು ಆಲಿಸುತ್ತಿದ್ದವರಿಗೆ ಯೆಶಾಯನ ಪ್ರವಾದನೆ ಮತ್ತು ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಇವುಗಳು ಅವರ ಮನಸ್ಸಿನಲ್ಲಿದ್ದೇ ಆದಲ್ಲಿ ಆ ರಾಜ್ಯ ಅಥವಾ ಯೆಹೋವನ ಪರ್ವತವೆನ್ನುವುದು ಮೆಸ್ಸಿಯನ ಅಧೀನತೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುವ ವೈಭವಯುತವಾದ ಇಸ್ರಾಯೇಲ್ ಜನಾಂಗವೆಂಬುದನ್ನು ಮತ್ತು ಈ ರಾಜ್ಯದ ಮೂಲಕವಾಗಿ ದೇವಾಶೀರ್ವಾದವೆಂಬ ಔತಣವನ್ನು ಎಲ್ಲ ಜನಾಂಗಗಳಿಗೆ ವಿಸ್ತೃತವಾಗಿ ಉಣಬಡಿಸಲಾಗುತ್ತಿತ್ತೆಂಬುದನ್ನು ಅವರು ಗ್ರಹಿಸಿಕೊಳ್ಳುತ್ತಿದ್ದರು. ಈಗ ನಮ್ಮ ಕರ್ತನು ಒಂದು ಸಾಮ್ಯದ ಮೂಲಕವಾಗಿ ಶ್ರೇಷ್ಠ ಸೌಭಾಗ್ಯ ಆಶೀರ್ವಾದಗಳಿಗೆ ಸುವಾರ್ತೆಯ ಮೂಲಕವಾಗಿ ನೀಡಲಾಗುವ ಕರೆಯ ಬಗ್ಗೆ ಅವರ ಗಮನ ಸೆಳೆದು ಆ ರಾಜ್ಯವು ಒಂದು ಆಶೀರ್ವಾದಕರವಾದುದೆಂಬುದನ್ನು ಮತ್ತು ಅಲ್ಲಿನ ಔತಣವು ಬಹುವಾಗಿ ಬಯಸತಕ್ಕದ್ದೆಂಬುದನ್ನು ಅವರೆಲ್ಲರೂ ಸಾಧಾರಣವಾಗಿ ಒಪ್ಪುತ್ತಾರಾದರೂ ಆ ರಾಜ್ಯದಲ್ಲಿ ತಮ್ಮ ಮನಸ್ಸಿಗೆ ಇಷ್ಟವಾದದ್ದನ್ನು ನೀಡುವ ಪ್ರಸ್ತಾಪ ಮಾಡಿದ್ದಲ್ಲಿ ಅಲ್ಲಿದ್ದ ಬಹುಪಾಲಿನವರ ಮೇಲೆ ಅದು ಪರಿಣಾಮ ಬೀರುತ್ತಿರಲಿಲ್ಲವೆಂಬುದನ್ನು ತನ್ನನ್ನು ಆಲಿಸುತ್ತಿದ್ದವರು ತಿಳಿಯಬೇಕೆಂದು ಬಯಸಿದ್ದನು. ಆ ಸಾಮ್ಯವು ಮುಂದಾಗಿ ಅಧಿಕ ಸಂಖ್ಯೆಯಲ್ಲಿ ಕರೆದು ಔತಣ ಸಿದ್ಧಪಡಿಸಿರುವುದನ್ನು ಸಾರಿದ ಸಮಯದಲ್ಲಿ ಅದಕ್ಕೆ ಸಿದ್ಧರಾಗಬಹುದಾದ ಆತಿಥೇಯನ ಸ್ನೇಹಿತರಿಂದ ಕೂಡಿದ ಒಂದು ದೊಡ್ಡ ಔತಣವನ್ನು ಸೂಚಿಸುತ್ತದೆ. ಈ ಸಾಮ್ಯದಲ್ಲಿ ದೇವರು ತಾನೇ ಔತಣಕ್ಕೆ ಕರೆದವನು ಮತ್ತು ಇಸ್ರಾಯೇಲ್ ಜನಾಂಗವು ಆತನ ಸ್ನೇಹಿತರು. ಜನಾಂಗವಾಗಿ ಅವರಿಗೆ ಆತನು ಎಲ್ಲ ವಿಧದಲ್ಲಿಯೂ ಬಹು ಅನುಕೂಲತೆಗಳನ್ನು ದಯಪಾಲಿಸಿದ್ದನು. ಇದರಲ್ಲಿ ಮುಖ್ಯವಾಗಿ ಮಾನವರ ರಕ್ಷಣೆಯ ವಿಷಯವಾದ ದೇವರ ಯೋಜನೆಯ ಅನೇಕ ಬಗೆಯ ತಿಳುವಳಿಕೆಯಿಂದ ಕೂಡಿದ ದೈವೋಕ್ತಿಗಳು
ಅವರಿಗೆ ಒಪ್ಪಿಸಲಾಗಿದ್ದವು. ಅದಲ್ಲದೆ ಅವರು ಅಬ್ರಹಾಮನ ಸಂತತಿಯವರಾಗಿ ನಂಬಿಗಸ್ತರಾಗಿದ್ದಲ್ಲಿ ಈ ದೊಡ್ಡ ಔತಣಕ್ಕೆ ಕರೆಯಲ್ಪಡುವಂಥ ಸೌಭಾಗ್ಯ ಅವಕಾಶಗಳನ್ನು ಪಡೆಯುವ ವಿಷಯವಾದ ವಾಗ್ದಾನಗಳನ್ನು ನೀಡಲಾಗಿತ್ತು. ಪ್ರವಾದಿಯ ಮೂಲಕವಾಗಿ ದೇವರು ಅವರನ್ನು ಸಂಬೋಧಿಸಿ ಹೀಗೆ ಹೇಳಿರುವನು, ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಕೇವಲ ಇಸ್ರಾಯೇಲರು ಮಾತ್ರ ಈ ಔತಣಕ್ಕೆ ಕರೆಯಲ್ಪಟ್ಟಿದ್ದರು. ಆದರೆ ನಮ್ಮ ಕರ್ತನ ಮೊದಲ ಬರುವಿಕೆಯ ದಿನದವರೆಗೆ ಈ ಔತಣವು ಸಿದ್ಧಗೊಂಡಿರಲಿಲ್ಲ. ಹೀಗಾಗಿ ಆವರೆಗೆ ಅವರಲ್ಲಿ ಭಾಗವಹಿಸಲು ಕರೆಯನ್ನು ಹೊರಡಿಸಲಾಗಿರಲಿಲ್ಲ. ಅಂತಿಮವಾಗಿ ಸಮಯವು ಹೇಗೂ ಕೂಡಿ ಬಂದಿತ್ತು. ದೋಷ ಪರಿಹಾರ ಯಜ್ಞದ ಹೋರಿಯಲ್ಲಿ ಸೂಚಿತನಾಗಿದ್ದ ಕ್ರಿಸ್ತನು ತನ್ನನ್ನು ಆಗಲೇ ಅರ್ಪಿಸಿಕೊಂಡಿದ್ದನು. ನಮ್ಮ ಕರ್ತನು ಯೋರ್ದನ್ ನದಿಯ ಬಳಿಯಲ್ಲಿ ಯೋಹಾನನ ಮುಂದೆ ತನ್ನನ್ನು ಮರಣ ಪರ್ಯಂತರವಾಗಿ ಪೂರ್ಣ ರೀತಿಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡವನಾಗಿ ನಿಂತುಕೊಂಡಿರುವಾಗ ಆ ಯಜ್ಞವೂ ಈ ಅರ್ಪಣೆಯಲ್ಲೇ ನೆರವೇರಿಸಲ್ಪಟ್ಟಿತೆಂದು ಎಣಿಸಲಾಗಿತ್ತು. ಈ ದೋಷ ಪರಿಹಾರ ಯಜ್ಞದ ದೃಷ್ಟಿಯಿಂದ ಆಗಲೇ ವಾಗ್ದಾನ ಮಾಡಲ್ಪಟ್ಟ ಅತಿಥಿಗಳಿಗೆ ಈ ದೊಡ್ಡ ಔತಣಕ್ಕೆ ಕರೆ ನೀಡುವುದನ್ನು ಆರಂಭಿಸಲು ದೇವರಿಗೆ ಸಾಧ್ಯವಾಗಿತ್ತು. ದೇವಾನುಗ್ರಹ ಮತ್ತು ಆಶೀರ್ವಾದಗಳಿಂದ ಕೂಡಿದ ಈ ದೊಡ್ಡ ಔತಣಕ್ಕೆ ಅದರ ಮೂಲ ಪಿತೃವಾದ ಅಬ್ರಹಾಮನ ಮೂಲಕವಾಗಿ ಬಹು ಹಿಂದೆಯೇ ಇದರ ವಿಷಯವಾಗಿ ದೇವರು ವಾಗ್ದಾನ ಮಾಡಿದ್ದನು. ಮತ್ತು ಹೀಗೆ ಯೇಸುವು ಬಂದು ತನ್ನ ಶಿಷ್ಯರನ್ನು ಸುವಾರ್ಥ ಸಾರಲು ಕಳುಹಿಸಿಕೊಟ್ಟಾಗ ನೀಡಿದ ಸಂದೇಶವು ಹೀಗಿತ್ತು: ಪರಲೋಕ ರಾಜ್ಯವು ಸಮೀಪವಾಯಿತು. ಅಂದರೆ ದೇವರು ಬಹು ಹಿಂದೆಯೇ ಸಾರವತ್ತಾದ ಮೃಷ್ಟಾನ್ನ ಭೋಜನವನ್ನು ನೀಡುವ ಆ ದೊಡ್ಡ ಔತಣವು ಸಿದ್ಧವಾಗಿರುವುದೆಂಬುದು. ಯಾರು ಇಚ್ಛಿಸುವರೋ ಅವರು ಬಂದು ಇದರಲ್ಲಿ ಭಾಗವಹಿಸಬಹುದು. ಯೇಸುವಿನ ಮತ್ತು ಈ 12 ಮಂದಿ ಅಲ್ಲದೆ ನಂತರದಲ್ಲಿ 70 ಮಂದಿಯ ಮೂಲಕವಾಗಿ ಯೂದಾಯ ಪ್ರಾಂತ್ಯಕ್ಕೆಲ್ಲ ನೀಡಿದ ಸಂದೇಶವು ಅನುಗ್ರಹಿತರಾದ ಆ ಜನರು ಬಂದು ಆ ಔತಣದಲ್ಲಿ ಉಲ್ಲಾಸಿಸುವುದಕ್ಕಾಗಿರುವ ಕರೆಯಾಗಿತ್ತು. ಆ ರಾಜ್ಯದಲ್ಲಿ ದೊರೆಯಲಾಗುವ ಮಹಾ ಸೌಭಾಗ್ಯ ಸದಾವಕಾಶಗಳಿಗಾಗಿ ಅವರು 16 ಶತಮಾನಗಳ ಪರ್ಯಂತರ ಪ್ರಾರ್ಥಿಸುವವರಾಗಿ ಅದಕ್ಕಾಗಿ ನಿರೀಕ್ಷಿಸುತ್ತಾ ತಾಳ್ಮೆಯಿಂದ ಕಾದುಕೊಂಡಿದ್ದರು. ಆದರೆ ಸಾಮ್ಯವು ತೋರಿಸಿಕೊಟ್ಟಿರುವಂತೆ ವಾಸ್ತವದಲ್ಲಿ ಆ ರಾಜ್ಯದಲ್ಲಿ ವಿಷಯವಾದ ಪ್ರಸ್ತಾಪವನ್ನು ನೀಡಿದಾಗ, ಅಂದರೆ ಆ ಮಹಾ ಔತಣದ ಮೂಲಕವಾಗಿ ದೊರೆಯುವ ಆಶೀರ್ವಾದದಲ್ಲಿ ಪಾಲುಗಾರರಾಗಲು ಆಹ್ವಾನವನ್ನು ನಿಜವಾಗಿಯೂ ಅವರಿಗೆ ನೀಡಲಾಗದ, ಅವರು ಆ ರಾಜ್ಯವನ್ನು ಹಾಗೂ ಮುಂದೆ ಲಭಿಸುವ ಸಂಗತಿಗಳನ್ನು ಅವರಿಂದ ನಿರೀಕ್ಷಿಸುವುದಕ್ಕಿಂತಲೂ ಅಲ್ಪವಾಗಿ ಆಶಿಸಿದ್ದರು. ಅದಕ್ಕೆ ಪ್ರತಿಯಾಗಿ ಆ ರಾಜ್ಯದ ವಿಷಯವಾದ ಕರೆಯನ್ನು ಒಕ್ಕುರುಳಿನಿಂದ ನಿರಾಕರಿಸಿದಂತಿತ್ತು. ಅದನ್ನು ನಿರಾಕರಿಸಿದವರು ಬಹುತೇಕ ಆ ವಿಷಯದಲ್ಲಿ ಒಟ್ಟಾಗಿ ಕೂಡಿಕೊಂಡು ಅದನ್ನು ನಿರಾಕರಿಸಿದಂತೆ ಕಾಣಬರುತ್ತಿತ್ತು. ತಾವು ಬಹುಕಾಲದಿಂದಲೂ ಕುತೂಹಲದಿಂದಲೂ ಬಯಸುತ್ತಿರುವುದಾಗಿ ಹೇಳಿಕೊಂಡಂಥ ದೇವರ ವಾಗ್ದಾನದ ಸಂಗತಿಗಳ ಬಗ್ಗೆ ಅಲ್ಪ ಆಸಕ್ತಿ ಹೊಂದಿರುವುದಕ್ಕಾಗಿ ಅವರು ನೀಡಲಾದ ಸಬೂಬುಗಳು, ಇತರ ಸಂಗತಿಗಳ ಬಗ್ಗೆ ಅವರು ಕೈಕೊಳ್ಳಬೇಕಾಗಿರುವ ಕರ್ತವ್ಯಗಳ ಒತ್ತಡದ ದೆಸೆಯಿಂದಾಗಿ ಅವರಿಗೆ ಆ ರಾಜ್ಯದ ವಿಷಯವಾಗಿ ದೇವರ ವಾಗ್ದಾನಗಳಿಗೆ ಸ್ಪಂದಿಸಲು ಸಮಯವನ್ನು ಕೊಡಲಾಗಲಿಲ್ಲವೆಂಬಂತೆ ತೋರುತ್ತಿದ್ದುದು ಸ್ಪಷ್ಟವಾಗಿತ್ತು. ಒಬ್ಬನಿಗೆ ತನ್ನ ಹೊಲವನ್ನು ನೋಡಲು ಹೋಗುವ ದಿಕ್ಕಿನಲ್ಲಿ ಒತ್ತಡವಿದ್ದು ಅವನು ಹೀಗೆ ತನ್ನ ವಿಷಯದಲ್ಲಿ ಆಲಸ್ಯಗಾರನಾಗಿರಲಿಲ್ಲ. ಜನರಿಗೆ ಮಾಡಲು ಏನೂ ಇಲ್ಲದೆ ಇದ್ದಾಗ ಅವರು ಆತ್ಮೀಕವಾದ ಔತಣಗಳ ಬಗ್ಗೆ ಗಮನ ಕೊಡುವುದು ಅವರಿಗೆ ಉತ್ತಮವೆಂದು ಮತ್ತೊಬ್ಬನಿಗೆ ಅನಿಸಿತು. ಆದರೆ ಅವನಿಗೆ ತನ್ನ ಆಸ್ತಿ, ಎತ್ತು, ಕುರಿ, ಅಂಗಡಿ, ವ್ಯವಹಾರ ಮತ್ತೆಲ್ಲ ವಿಷಯದ ಬಗ್ಗೆ ಅವನ ಸಮಯವೆಲ್ಲವೂ ಪೂರ್ಣವಾಗಿ ಆಕ್ರಮಿಸಿಕೊಂಡಿತ್ತು. ಬೇರೊಬ್ಬನಿಗೆ ತನ್ನ ಹೆಂಡತಿ, ಮಕ್ಕಳು, ಸಾಮಾಜಿಕ ಸಂಬಂಧಗಳ ವಿಷಯವಾದ ಕರ್ತವ್ಯಗಳು ತನ್ನ ಗಮನವನ್ನೆಲ್ಲ ತೆಗೆದುಕೊಂಡಿದ್ದು. ಹೀಗಾಗಿ ಆತನಿಗೆ ಆ ರಾಜ್ಯದ ಸೌಭಾಗ್ಯಗಳನ್ನು ಅಂಗೀಕರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದು ಅನಿಸಿತು.